ಬರೆದಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹೌದು, ಅಲ್ಲಿಂದ ಶುರು ಎಲ್ಲ ಹೇಳ್ತೇನೆ. ಪಾಕಿಸ್ತಾನದ ಬಗ್ಗೆ ಅವ್ರಿಗೆ ಬಹಳ ಕ್ಲಾರಿಟಿ ಇದೆ. ಅಲ್ಲಿ ಮುಸ್ಲಿಂ ಧರ್ಮ ಏನ್ ಹೇಳ್ತದೆ, ಅವ್ರಿಗೇನು ಅವರ ಮನಸ್ಸಿನಲ್ಲಿ ಸದ್ಭಾವನೆ ಹೇಗಿದೆ, ಭಾರತೀಯರು ಹೇಗಿರಬೇಕು. ಯಾಕಂದ್ರೆ ನಿಮ್ಗೆ ಇದಕ್ಕೊಂದು ಉದಾಹರಣೆ ಜೋಗೇಂದ್ರನಾಥ್ ಮಂಡಲ್ ಅವ್ರ ಕತೆ ಕೇಳಬೇಕು. ಈ ಜೋಗೇಂದ್ರನಾಥ್ ಮಂಡಲ್ ಪಾಕಿಸ್ತಾನದ ಮೊದಲ ಕಾನೂನು ಸಚಿವರು. ಅವರು ಮತ್ತೆ ಅಂಬೇಡ್ಕರ್ ಕಾಂಟೆಂಪ್ರರಿ. ಯಾವಾಗ ದೇಶ ವಿಭಜನೆ ಆಗ್ತದೆ, ಜೋಗೇಂದ್ರನಾಥ್ ಮಂಡಲ್ ಅವರು ಬಂದು ಕೇಳ್ತಾರೆ ಅಂಬೇಡ್ಕರ್ ಅವ್ರನ್ನ, ನಾನು ಪಾಕಿಸ್ತಾನಕ್ಕೆ ಹೋಗ್ತೀನಿ ಅಂತ. ಅಂಬೇಡ್ಕರ್ ಅವ್ರ ಕ್ಲಾರಿಟಿ ಇತ್ತು, ನೀನು ಹೋಗಬೇಡ, ನಿನ್ ಜೀವನ ನರಕ ಆಗ್ತದೆ, ಇಲ್ಲೇ ಪರವಾಗಿಲ್ಲ, ಇಲ್ಲೇ ಹೇಗೋ ಬದುಕಬಹುದು, ಆದ್ರೆ ಪಾಕಿಸ್ತಾನಕ್ಕೆ ಹೋದ್ರೆ ನೀವು ಬದುಕೋದಿಲ್ಲ ಅಂತ. ಅದೇ ಜೋಗೇಂದ್ರನಾಥ್ ಮಂಡಲ್ ಅವರು ಪಾಕಿಸ್ತಾನಕ್ಕೆ ಹೋಗಿ ಅವರು ಕಾನೂನು ಸಚಿವರಾಗಿ ನಂತರ ಅವ್ರ ಜೊತೆಗೆ ಎಷ್ಟು ದಲಿತರು ಹೋಗಿದಾರಲ್ಲ, ಎಲ್ಲರೂ ಪಶ್ಚಿಮ ಬಂಗಾಳಕ್ಕೆ ಹೋಗಿದ್ದಾರೆ. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಏನ್ ನಿಮ್ಗೆ ನಡೀತಾ ಇದೆ ಹಿಂದೂಗಳ ಹತ್ಯೆ, 99% ಅವ್ರ ದಲಿತರು ಜೋಗೇಂದ್ರನಾಥ್ ಮಂಡಲ್ ಜೊತೆಗೆ ಹೋಗ್ತಾರೆ. ಅವ್ರು ಏನ್ ಹೇಳ್ತಾರೆ, ಹೇಳ್ತೀನಿ ಸರ್, ನನ್ನ ಜೋಗೇಂದ್ರನಾಥ್ ಮಂಡಲ್ಲೇ ಬಂಗಾಳದವ್ರದ್ದು, ಪಶ್ಚಿಮ ಬಂಗಾಳದವರು. ನಾನು ಭಾರತದ ಬಂಗಾಳದಲ್ಲಿ ಇರುವುದಿಲ್ಲ, ಪಾಕಿಸ್ತಾನದ ಬಂಗಾಳದಲ್ಲಿ ಇರ್ತೇನೆ, ಅಲ್ಲಿಗೆ ಹೋಗ್ತೇನೆ ಅಂತ ಹೇಳ್ತಾರೆ. ಅಂಬೇಡ್ಕರ್ ತಡಿತಾರೆ ಹೋಗ್ಬೇಡ ಅಂತ. ಆದ್ರೆ ಆ ಕಾನೂನು ಸಚಿವರು 3-4 ವರ್ಷದಲ್ಲಿ ಅವ್ರ ಜೊತೆಗೆ ಎಂತ ಅನ್ಯಾಯಗಳಾಗ್ತವೆ ಅಂದ್ರೆ, ಅಲ್ಲಿಯ ಹಿಂದೂಗಳನ್ನೆಲ್ಲ ಕನ್ವರ್ಟ್ ಮಾಡಿ ದಲಿತರನ್ನ ಬರೇ ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕೆ ಬಳಸ್ಕೊಂಡು ಹಿಂದೂಗಳ ಇಲ್ವೇ ಇಲ್ಲ ಅಂತ ಹೇಳೋ ಒಂದು 25 ಒಂದು ನಿಮಿಷ ಈ ವೇದಿಕೆಯ ಮೂಲಕ ಒಂದು ಕ್ಲಿಯರ್ ಕಟ್ ಸಂದೇಶ ಹೋಗ್ಬಿಡ್ಲಿ. ಬಿಜೆಪಿ ಪಕ್ಷ, ನೀವು ವಕ್ತಾರರಾಗಿರೋದ್ರಿಂದ ನಿಮಗೆ ಅಧಿಕೃತವಾದ ವಾಯ್ಸ್ ಇದೆ ಅಂತ ಪ್ರಶ್ನೆ ಕೇಳ್ತಾ ಇದ್ದೀನಿ. ಬಿಜೆಪಿ ಪಕ್ಷ ಅಂಬೇಡ್ಕರ್ ಹಾಗೆ ಮಹಾತ್ಮ ಗಾಂಧಿಯ ಸಿದ್ಧಾಂತವನ್ನ ಕೂಡ ಒಪ್ಪುತ್ತಾ? ಇದಕ್ಕೆ RSS ಪರ್ಮಿಟ್ ಕೊಡುತ್ತಾ? ನಮ್ RSS ಪರ್ಮಿಷನ್ ಪ್ರಶ್ನೆನೇ ಅಲ್ಲ ನಿಮಗೆ. ಗಾಂಧೀಜಿ ಒಂದ್ ನಿಮಿಷ ಸರ್ ಬಿಡಿ ಸರ್, ಇರಿ ಸರ್ ದಯವಿಟ್ಟು. ಅಂಬೇಡ್ಕರ್ ಅವ್ರದ್ದು ಒಂದು, ಈಗ ಗಾಂಧೀಜಿ ಅವರದ್ದು ಗಾಂಧಿಯನ್ ಇಕನಾಮಿಕ್ಸ್ ಗೊತ್ತಾ ನಿಮ್ಗೆ? ಅವ್ರದ್ರಲ್ಲಿ ಮಾರಲ್ ಇಕನಾಮಿಕ್ಸ್ ಅಂತ ಹೇಳ್ತಾರೆ. ಭಾರತ ನಿಟ್ರಲ್ಲಿ ಇವತ್ತು ಭಾರತ ಸರ್ಕಾರ ಮಾರಲ್ ಇಕನಾಮಿಕ್ಸ್ ನ ಪಾಲನೆ ಮಾಡ್ತಾ ಇದೆ. ನಿಮ್ಗೊಂದು ಉದಾಹರಣೆ ಕೊಡ್ತೇನೆ. ಕೋವಿಡ್ ಸಮಯದಲ್ಲಿ ನಮ್ಮ ದೇಶದಲ್ಲಿ ವ್ಯಾಕ್ಸಿನ್ ಕಂಡು ಹಿಡಿದಾಗ ಭಾರತ ನಮ್ಮ ದೇಶದಲ್ಲಿ ಉಚಿತವಾಗಿ ಕೊಡ್ತು. ನಮ್ಮ ದೇಶದಲ್ಲಿ ಪ್ರೊಡಕ್ಷನ್ ಮಾಡಿಕೊಂಡು ಈ ನಮ್ಮ ದೇಶದಲ್ಲಿ ರಾಜಕೀಯ ವಿರೋಧಿಗಳು ಮಾಡುವ ರಾದ್ದಾಂತವನ್ನ ಇಟ್ಟುಕೊಂಡು ದೇಶದಲ್ಲಿ ಶಾಂತಿ ಸ್ಥಾಪನೆ ಮಾಡಿಕೊಂಡು ನಮ್ಮ ದೇಶದ 220 ಕೋಟಿ ಜನರಿಗೆ ವ್ಯಾಕ್ಸಿನ್ ಕೊಡುವುದರ ಜೊತೆಗೆ ಉಚಿತವಾಗಿ 90 ದೇಶಗಳಿಗೆ ಕೊಡ್ತು. ಇದನ್ನೇ ಗಾಂಧಿ ಹೇಳಿದ್ದು, ನೀನ್ ದುಡ್ಡು ಮಾಡಬೇಡ, ನೀನು ವ್ಯವಹಾರದಲ್ಲಿ ನೈತಿಕತೆ ಇರಬೇಕು ಅಂತ. ಈ ಮಾರಲ್ ಇಕನಾಮಿಕ್ಸ್ ನ ದೇಶದಲ್ಲಿ ಯಾರು ಪಾಲನೆ ಮಾಡಿಲ್ಲ ಗಾಂಧಿ ಹೇಳಿದ್ದನ್ನ. ನೀವು ಗಾಂಧಿಯನ್ನ ನಂಬ್ತಾ ಇಲ್ಲ, ಗಾಂಧಿ ತತ್ವ ಸಿದ್ಧಾಂತಗಳನ್ನ ಒಪ್ಪಕ್ ರೆಡಿ ಇಲ್ಲ. ಈಗ ಅಂಬೇಡ್ಕರ್ ಅವರ ಇದು ಸಂವಿಧಾನವನ್ನು ಒಪ್ಪಕ್ ರೆಡಿ ಇಲ್ಲ. ನೀವು ಜನರ ಬದುಕು ಬದಲಾವಣೆ ಮಾಡಿ ಅಂತಂದ್ರೆ ಅದನ್ನ ಮಾಡ್ತಾ ಇಲ್ಲ. ಹೋಗ್ಬಿಟ್ಟು ನೀವು ಸುಧಾರಣೆ ಮಾಡಿದ್ರೆ ಅದನ್ನ ಮಾಡ್ತಾ ಇಲ್ಲ. ನೀವು ಯಾವ ರಾಮನನ್ನು ನಂಬಿಕೊಂಡು ಚುನಾವಣೆ ಮಾಡಿದ್ರು ಅದೇ ರಾಮ ಜನ್ಮಭೂಮಿಯಲ್ಲಿ ಸತ್ತು ಸುಣ್ಣ ಆಗಿದ್ರೆ, ನೀವು ಅದೇ ರಾಮ ಜನ್ಮಭೂಮಿಯಲ್ಲಿ ಹೋಗ್ಬಿಟ್ರೆ ರಾಮನ ಹೆಸರಲ್ಲಿ ನೀವು ಎಲೆಕ್ಷನ್ ಮಾಡಿದವರು. ಯಾವ ನೈತಿಕತೆ ಇಟ್ಕೊಂಡು ನೀವು ರಾಮನ ಹೆಸರು ಕೇಳ್ತೀರಾ? ಅದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸೋತಿದ್ದು ಮೇಡಮ್. ತೊಂದರೆ ಇಲ್ಲ, ಸಂವಿಧಾನ ಪ್ರಜಾಪ್ರಭುತ್ವ, ಜನ ಓಟ್ ಹಾಕಿಲ್ಲ, ಸೋತಿದೀವಿ, ಒಪ್ಕೊಂಡಿದೀವಿ. ಅದ್ರಲ್ಲಿ ಏನಿದೆ ನಮಗೆ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೋಲು ಗೆಲುವು ಇದ್ದದ್ದೇ, ಸೋತಿದೀವಿ. ನೀವ್ ಹೇಳಿದ್ರಿ ನಾವು ಬಂದಾಗ ಗಾಂಧೀಜಿ ಹೆಸರು ಹೈಲೈಟ್ ಆಯ್ತು ಅಂತ. ನಾವು ಒಂದೇ ಒಂದ್ ಮಾತು ನಾವೆಲ್ಲರೂ ಕಿವಿಯಲ್ಲಿ ಕೇಳಬೇಕು, ಗಾಂಧೀಜಿ ಜಿಂದಾಬಾದ್, ಗೋಡ್ಸೆ ಮುರ್ದಾಬಾದ್ ಅಂತ ಒಂದು ಅನೌನ್ಸ್ ಮಾಡಿ ಸರ್. 100% ಗಾಂಧೀಜಿ ಜಿಂದಾಬಾದ್, ಗೋಡ್ಸೆ ಮುರ್ದಾಬಾದ್ ರೀ. ಗೋಡ್ಸೆ ಸಿದ್ಧಾಂತ ನಂಗೆ ಯಾವ್ದು ಗೊತ್ತಿಲ್ಲ. ನಾನು ಗೋಡ್ಸೆ ಸಿದ್ಧಾಂತ ಗಾಂಧೀಜಿ ಜಿಂದಾಬಾದ್. ಗಾಂಧೀಜಿಯವರು ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಈಶ್ವರ ಅಲ್ಲಾ ತೇರೆ ನಾಮ್ ಅಂತ ಹೇಳಿದ್ರಲ್ಲ, ನೀವು ಅಕ್ಷರಶಃ ಒಪ್ತೀರಾ? ನಾವು ಒಪ್ತೀವಿ, ಅವ್ರು ಒಪ್ತಾರೆ ಕೇಳಿ. ಈಶ್ವರ ಅಲ್ಲ ಎರಡು ಒಂದೇ ಅಂತ ಒಪ್ತೀರಾ ನೀವು? ನಿಮ್ಮಂತವ್ರ ಸಂಖ್ಯೆ ದೇಶದಲ್ಲಿ ಜಾಸ್ತಿ ಆಗಬೇಕು, ನಿಮ್ಮಂತವ್ರ ಸಂಖ್ಯೆ ದೇಶದಲ್ಲಿ ಜಾಸ್ತಿ ಆಗಬೇಕು. ನನಗೆ ಗೊತ್ತಿರ್ಲಿಲ್ಲ. ನೀವು ಬಹಳ ಒಳ್ಳೆ ಮನಸ್ಸು ಸರ್ ನಿಮ್ದು. ಈ ತರದ ಮನಸ್ಸು ಬಹಳ ಜನರಲ್ಲಿ ಇಲ್ಲ. ಡಿಬೇಟ್ ಅಲ್ಲಿ ಬಂದಾಗ ಇವರೊಂದು ಫೇಮಸ್ ಪರ್ಸನಾಲಿಟಿನಲ್ಲಿ ಡಿಬೇಟ್ ಕರ್ತಾರೆ, ಅವ್ರನ್ನ ಕೇಳಬೇಕು ಅನ್ಸುತ್ತೆ ಈ ಪ್ರಶ್ನೆ. ಖುಷಿ ಆಯ್ತು ಸರ್ ಕೇಳಿ. ಸರ್ ಅವ್ರಿಗೆ ನನ್ನ ಪ್ರಶ್ನೆ, ಅವ್ರನ್ನ ಇತಿಹಾಸ ತಜ್ಞ ಅಂತ ಏನೋ ನೀವು ಹೇಳ್ತಾ ಇದ್ರಿ ಸ್ಟಾರ್ಟಿಂಗ್ ಅಲ್ಲಿ, ರಾಜಕೀಯ ವಿಶ್ಲೇಷಕರು ಅಂತೇಳಿ. ಈಗ ಗಾಂಧಿ ಬಂದು ಇಡೀ ದೇಶವನ್ನೇ ಉದ್ಧಾರ ಮಾಡ್ಬಿಟ್ರು ಅಂತೇಳಿ ಹೇಳಿದ್ರು. ಅಂಬೇಡ್ಕರ್ ಅವರು ಸೀಮಿತವಾಗಿ ಹೋರಾಟಗಾರರು ಮತ್ತೆ ದಲಿತ ಹೋರಾಟಗಾರರು ಅಂತ ಮೊದಲಿಂದಲೂ ಇದೇ ಮಾಡ್ಕೊ ಬಂದಿರೋಂಥದ್ದು. ಎಲ್ಲರೂ ಕೂಡ ಇವರು ಗಾಂಧಿ ಏನ್ ಕಾಂಗ್ರೆಸ್ನವ್ರು ಇದ್ದಾರೆ, ಇವರು ಮೊದಲಿಂದ ಅದೇ ಮಾಡ್ಕೊ ಬಂದಿರೋಂಥದ್ದು. ಈಗ ಗಾಂಧಿ ಸ್ವತಂತ್ರ ತಂದುಕೊಟ್ರು ಅಂತ ಹೇಳಿದ್ರು. ಆ ಸ್ವತಂತ್ರ ಈ ದೇಶದಲ್ಲಿ ಉಳಿದಿದೆ, ಸ್ವತಂತ್ರಕ್ಕೊಂದು ಅರ್ಥ ಬಂದಿದೆ ಅಂದ್ರೆ ಅದು ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಿಂದ. ಇವತ್ತು ಸಂವಿಧಾನ ಇಲ್ಲ ಅಂದಿದ್ರೆ ಈ ದೇಶ ಏನಾಗ್ತಾ ಇತ್ತು ಅಂತ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಇವತ್ತು ಕಾಂಗ್ರೆಸ್ನವರು ಮೊದಲಿಂದಲೂ ಒಂದು ಮೋಸ ಮಾಡ್ಕೊಂಡು ಬಂದಿರೋದೇನಂತಂದ್ರೆ, ಅಂಬೇಡ್ಕರ್ ಅವರನ್ನ ಕೇವಲ ಒಂದು ಸಂವಿಧಾನ ಶಿಲ್ಪಿ,
ಅದು ಇವತ್ತು ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಅಂಬೇಡ್ಕರ್ ಅವರು ಸಂವಿಧಾನನೇ ಬರ್ದಿಲ್ಲ, ಅದ್ಯಾರೋ BN ರಾವ್ ಅವರು ಬರ್ದಿದ್ದಾರೆ ಅಂತ ಬಿಜೆಪಿ ಅವರು ಹೇಳ್ತಾ ಯಾರು ಇದ್ದಾರೆ. ಹೇಳಿದ್ರು ಸರ್? ಅದಕ್ಕೆ ದಾಖಲೆ ಕೊಡ್ತೀನಿ ನಾನು, ದಾಖಲೆ ಕೊಡ್ತೀನಿ ನಿಮ್ಮ ಮೀಡಿಯಾಗಳಲ್ಲೇ ಮಾತಾಡಿದ್ದಾರೆ. ಆಮೇಲೆ ಮೇಡಮ್ ಇಬ್ರಿಗೂ ಕೇಳ್ತೀನಿ, ಅಲ್ಲ ಅವ್ರಿಬ್ರಿಗೂ ಕೇಳ್ತೀನಿ ನಾನು, ಬಿಜೆಪಿ ಅವ್ರಿಗೂ ಕೇಳ್ತೀನಿ, ಕಾಂಗ್ರೆಸ್ನವ್ರಿಗೂ ಕೇಳ್ತೀನಿ. ಆಮೇಲೆ ಇವರು ಯಾರು ಮೋದಿ ಅವರು ಬಂದ್ಮೇಲೆ ಏನೋ ದೇಶ ಉದ್ಧಾರ ಆಗ್ಬಿಡ್ತು ಅಂತ ಹೇಳಿದ್ರು, GDP ಎಲ್ಲೋಗಿದೆ ಅಂತ ಹೇಳ್ಬೇಕು. ಇವರ ಸುದೀರ್ಘ ಪ್ರಶ್ನೆಯಲ್ಲಿ ನಿಮಗ್ ಸಂಬಂಧಪಟ್ಟ ಪ್ರಶ್ನೆ ಕೇಳ್ತೀನಿ. ಅಂಬೇಡ್ಕರ್ ಅವ್ರದ್ದು ಲಿಮಿಟೆಡ್ ಹೋರಾಟ ಅಂದ್ರು, ಇನ್ಫ್ಯಾಕ್ಟ್ ಕಾಂಗ್ರೆಸ್ನವರು ಕೂಡ ಹಾಗೆ ಮಾಡ್ಕೊಂಡು ಬಂದಿದ್ದಾರೆ, ಕೇವಲ ಸಂವಿಧಾನ ಶಿಲ್ಪಿ ಅನ್ನೋದಕ್ಕೆ ರಿಸ್ಟ್ರಿಕ್ಟ್ ಮಾಡ್ತಿದ್ದಾರೆ ಅಂಬೇಡ್ಕರ್ ಅವರನ್ನ ಅಂತ. ಈಗ ಒಂದು ಐತಿಹಾಸಿಕ ಹೋರಾಟದಲ್ಲಿ ಭಾರತ, ಆ ಕಾಲದ ಭಾರತ ಅತ್ಯಂತ ದೊಡ್ಡ ದೇಶ ಜಗತ್ತಲ್ಲಿ. ಆ ದೇಶದ ಒಂದು ಸ್ವಾತಂತ್ರ್ಯ ಹೋರಾಟ ಬಹಳ ದೊಡ್ಡ ಐತಿಹಾಸಿಕ ಘಟನೆ. ಆ ಐತಿಹಾಸಿಕ ಘಟನೆಯಲ್ಲಿ ಯಾರು ಏನೇನು ಪಾತ್ರ ವಹಿಸಿದ್ರು ಅನ್ನೋದು ಇತಿಹಾಸದಲ್ಲಿ ನಮೂದಾಗಿರ್ತದೆ. ಅದನ್ನ ಕಾಂಗ್ರೆಸ್ ಆಗ್ಲಿ, ನಾನು ಕಾಂಗ್ರೆಸ್ ಅಲ್ಲಪ್ಪ, ನಾನು DK ಶಿವಕುಮಾರ್ ಅಲ್ಲ, ನಾನು ಸಿದ್ದರಾಮಯ್ಯ ಅಲ್ಲ, ನಾನು ಕಾಂಗ್ರೆಸ್ ಪರವಾಗಿನೂ ಇಲ್ಲ. ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿ ಮುಂಚೂಣಿ ಚಳವಳಿ ಇದ್ರ, ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷರು ಅವರನ್ನು ಜೈಲಿಗೆ ಎಲ್ಲಿ ಹಾಕಿದ್ರು ಮಾಹಿತಿ ಇದ್ರೆ ಕೊಡಿ. ಆಮೇಲೆ ಅಂಬೇಡ್ಕರ್ ಅವರು, ಅದರ ಅರ್ಥ ಅಂಬೇಡ್ಕರ್ ಅವ್ರ ಕೊಡುಗೆ ಕಡಿಮೆ ಅಂತಲ್ಲ. ನೀವು ಬಹುಶಃ ಹೋರಾಟಕ್ಕೋಸ್ಕರ ರೆಸ್ಪೆಕ್ಟ್ ಕೊಡ್ತೀರಿ ನನಗೆ ಗೊತ್ತಿಲ್ಲ, ಬಟ್ ಐ ರೆಸ್ಪೆಕ್ಟ್ ಅಂಬೇಡ್ಕರ್ ಡೀಪ್ಲಿ. ನನಗೆ ಅವ್ರ ಬಗ್ಗೆ, ಯಾಕಂದ್ರೆ ಆ ಕಾಲದಲ್ಲಿ ಅಷ್ಟು ದೊಡ್ಡ ಮೇಧಾವಿ, ಅಮೆರಿಕ ಲಂಡನ್ ಅಲ್ಲಿ ಹೆಸರು ಮಾಡೋದು ಸಣ್ಣ ಕೆಲಸ ಅಲ್ಲ. ಒಬ್ಬ ಅಸ್ಪೃಶ್ಯತೆಯಿಂದ ಬಂದಂತ ಹುಡುಗ, ದೊಡ್ಡ ಸಾಧನೆ ಅದು. ಅದ್ರ ಬಗ್ಗೆ ನನಗೆ ಗೌರವ ಇದೆ, ಅದೆಲ್ಲ ನಾನು ಮಾತಾಡ್ತಾ ಇರೋದು. ಆದ್ರೆ ಈ ಹೋರಾಟದ ಪಾಲುದಾರಿಕೆ ಏನಿದೆಯಲ್ಲ, ಶ್ರೇಯಸ್ಸಿನ ಪಾಲುದಾರಿಕೆ, RSS ಸಿಂಗಾಪುರ ಕೇಳಿ, ಇಲ್ಲ ಭಗತ್ ಸಿಂಗ್ ಮಾಡಿಲ್ವಾ, ಅವ್ರು ಮಾಡಿಲ್ವಾ, ಅವ್ರು ಹೇಳ್ತಾರೆ, ನೀವು ಈಗ ಹೇಳ್ತೀರಿ. ಬಟ್ ಆಕ್ಚುಲಿ ಏನಾಗುತ್ತೆ ಅಂದ್ರೆ, ಸ್ವಾತಂತ್ರ್ಯ ಹೋರಾಟ ಮುಗಿಸ್ತೇನೆ. ಈಗ ಬ್ರಿಟಿಷರು ಹೋದಾಗ, ಬ್ರಿಟಿಷರು ಹೋಗ್ಬೇಕಾದ್ರೆ ಭಾರತವನ್ನ ಕಾಂಗ್ರೆಸ್ ಕೊಡ್ತಾರೆ, ಪಾಕಿಸ್ತಾನ ಮುಸ್ಲಿಂ ಲೀಗ್ ಕೊಡ್ತಾರೆ. ಆದ್ರೂ ಕೂಡ ನೆಹರು ಅವರು ಸಂವಿಧಾನ ಸಮಿತಿ ಮಾಡಿ ಅಂಬೇಡ್ಕರ್ ಅವ್ರನ್ನ ಕರ್ಕೊಂಬಂದು ಕೂರಿಸ್ತಾರೆ ಅಲ್ಲಿ. ಹಿ ಡಸ್ ನಾಟ್, ಎಲ್ಲರೂ ಕರೀತಾರೆ. ಆಮೇಲೆ ಈ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್, ಎಸ್, ಹಿ ವಾಸ್ ಚೇರ್ಮನ್ ಡ್ರಾಫ್ಟಿಂಗ್ ಕಮಿಟಿ, ಬಟ್ ಬಿಹೈಂಡ್ ಹಿಮ್ ದೇರ್ ವಾಸ್ ಎ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ. ಒಂದು ಇಡೀ ದೇಶದ ಅತ್ಯಂತ ಮಹಾನ್ ಚಿಂತಕ ಒಂದು ದಂಡಿತ್ತು ಹಿಂದಗಡೆ. ಹಾಗೆ ನೀವು ಅಂಬೇಡ್ಕರ್ ಶ್ರೇಯಸ್ಸನ್ನು ಕೊಡೋದ್ರಲ್ಲಿ ನಂದೇನು ಅಭ್ಯಂತರ ಇಲ್ಲ, ಐ ರೆಸ್ಪೆಕ್ಟ್ ಹಿಮ್. ಗಾಂಧೀಜಿಯವರ ಹೋರಾಟ ದೇಶದ ಸ್ವಾತಂತ್ರ್ಯಕ್ಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಸ್ವಾತಂತ್ರ್ಯ ಹೋರಾಟದಲ್ಲಿದ್ರೆ ಪ್ರೂಫ್ ಕೊಡಿ ಅಂತ ಕೇಳಿದ್ರು. ಬ್ರಿಟಿಷರು ದೇಶಕ್ಕೆ ಬರಕ್ ಮುಂಚೆ ಈ ದೇಶದ ಜನಗಳಿಗೆ ಸ್ವಾತಂತ್ರ್ಯ ಇತ್ತ ಅಂತ ಅವ್ರ ಪ್ರಶ್ನೆಗೆ ಉತ್ತರ ಕೊಡಬೇಕು. 2000 ಒಂದ್ ನಿಮಿಷ ಗಾಂಧೀಜಿಯವರು ದೇಶಕ್ಕೆ ಸ್ವಾತಂತ್ರ್ಯ ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶದ ಜನಗಳ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರು. ದೇಶ ಅಂದ್ರೇನು? ಜನಗಳು. ನೀರು ಮುಟ್ಟಕ್ ಬಿಡಲ್ಲ, ಶಾಲೆಗೆ ಬಿಡಲ್ಲ, ಅವ್ರು ಮಾತಾಡ್ಸಂಗಿಲ್ಲ, ಅವ್ರು ಮಾತಾಡ್ಸಂಗಿಲ್ಲ. 2000